ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಢವೆಂಬ, ಚಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಶರಣರು ಆದವರು ಹೇಗಿರಬೇಕು, ಅವರಿಗೆ ಯಾವ ಯಾವ ಗುಣಗಳಿರಬೇಕು ಎಂಬುದರ ಬಗ್ಗೆ ಬಸವಣ್ಣನವರು ಇಲ್ಲಿ ಹೇಳುತ್ತಿದ್ದಾರೆ. ಪರಧನವನ್ನು ನಾನು ಒಲ್ಲೆ ಎಂಬ ಛಲ ಶರಣನಿಗಿರಬೇಕು, ಪರಸತಿಯನ್ನು ಒಲ್ಲೆನೆಂಬ ಛಲ ಶರಣರಿಗಿರಬೇಕು, ಪರದೈವವನ್ನು ಒಲ್ಲೆನೆಂಬ ಛಲವಿರಬೇಕು, ಲಿಂಗ ಜಂಗಮ ಒಂದೇ ಅವರಿಬ್ಬರು ಬೇರೆ ಬೇರೆ ಅಲ್ಲ ಎಂಬ ಛಲ ಇರಬೇಕು, ಪ್ರಸಾದ ಸತ್ಯವೆಂಬ ಛಲವಿರಬೇಕು. ಇಂತಹ ಛಲ ಇಲ್ಲದವರನ್ನು ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ. ಇದಿಷ್ಟು ಈ ವಚನದ ಭಾವ. ಇಲ್ಲಿ ಛಲ ಎಂಬುದು ಒಂದು ದೃಢವಾದ ನಂಬಿಕೆ, ಹಿಡಿದಿದ್ದನ್ನು ಸಾಧಿಸುವವರೆಗೆ ಇರಬೇಕಾದ ಸಾತ್ವಿಕ ಹಠ, ದೃಢವಾದ ನಿರ್ಧಾರ ಎಂಬುದು ಅರ್ಥೈಸಬಹುದು. ಛಲ ಎಂಬುದು ಶರಣಂಗೆ ಎಂಬ ಪದ 5 ಸಾಲುಗಳಲ್ಲಿ ಕ್ರಮಬದ್ಧವಾಗಿ ಮತ್ತೆ ಮತ್ತೆ ಬರುತ್ತದೆ. ಇಲ್ಲಿ ಬಸವಣ್ಣನವರು ನೀಡಿರುವ ಇದಕ್ಕೆ ಅವರು ಸಂದೇಶದ ಕಳವಳಿ ಈ ಪದದ ಪುನರಾವರ್ತನೆಯಿಂದ ತಿಳಿಯುತ್ತದೆ. ಆಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚೀ ಎಂಬೆ. ಕೆಲವರು ಒಳಗೆ ದುಷ್ಟರಾಗಿದ್ದು ಮೇಲೆ ಶರಣರಂತೆ ವೇಷಭೂಷಣ ಲಾಂಛನಗಳನ್ನು ತೊಟ್ಟುಕೊಂಡು ಜನರನ್ನು ವಂಚಿಸುತ್ತಿದ್ದರು. ನಮ್ಮ ಸಮಾಜದಲ್ಲಿ ಕಾವಿ ವಸ್ತ್ರಕ್ಕೆ, ಸನ್ಯಾಸಿಯ ಉಡುಪಿಗೆ ಒಂದು ಬೆಲೆ ಇದೆ. ವ್ಯಕ್ತಿ ಹೇಗಾದರೂ ಇರಲಿ, ಯಾರಾದರೂ ಆಗಿರಲಿ, ಅವನು ಕಾವಿ ತೊಟ್ಟಿದ್ದರೆ ಜನರು ಹಿಂದು ಮುಂದು ನೋಡದೆ ಗೌರವ ಕೊಡುತ್ತಾರೆ. ಇಂತಹ ಸಮಾಜದಲ್ಲಿ ಕಾವಿದಾರಿಗಳು ಆಪ್ಯಾಯಮಾನವಾಗಿದ್ದರೆ ನಾನು ಅವರಿಗೆ ಮಾನ್ಯತೆ ನೀಡುತ್ತೇನೆ, ಅವರು ಲಾಂಛನಗಳಿಗೆ ನಾನು ಶರಣೆನ್ನುತ್ತೇನೆ. ಆದರೆ ಆ ಲಾಂಛನಗಳಿಗೆ ತಕ್ಕುದಾಗಿ ಆಚರಣೆಗಳಿಲ್ಲದಿದ್ದರೆ, ನಡೆನುಡಿಗಳಿಲ್ಲದಿದ್ದರೆ ನಾನು ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿ ಛೀ ಎನ್ನುತ್ತೇನೆ, ಅಂದರೆ ಅವರನ್ನು ತಿರಸ್ಕರಿಸುತ್ತೇನೆ ಎಂದು ಹೇಳುತ್ತಿದ್ದಾರೆ ಬಸವಣ್ಣನವರಲ್ಲಿ. ಯಾರು ಕೂಡ ವೇಷಭೂಷಣಗಳಿಂದ ದೊಡ್ಡವರಾಗುವುದಿಲ್ಲ, ಗುಣ ನಡತೆ ಆಚರಣೆಗಳಿಂದ ದೊಡ್ಡವರಾಗುತ್ತಾರೆ ಎಂಬುದರ ಸ್ಪಷ್ಟ ವಾಕ್ಯ ಇಲ್ಲಿದೆ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ ಅಯ್ಯ, ಅಘೋರ ತಪವ ಮಾಡಿದಡೇನು ಅಂತರಂಗ ಆತ್ಮಸುದ್ಧಿ ಇಲ್ಲದವನೆಂತೂ ನಂಬೆನು ಅಯ್ಯ ಕೂಡಲ ಸಂಗಮ ದೇವ. ಅಂತರಂಗ ಸುದ್ದಿ, ಆತ್ಮಸುದ್ಧಿಯ ಕುರಿತು ಈ ವಚನ ಹೇಳುತ್ತದೆ. ಹುತ್ತವನ್ನು ಬಡಿದರೆ ಹಾವು ಸಾಯುತ್ತದೆಯೇ? ಇಲ್ಲ, ಏಕೆಂದರೆ ಹಾವು ಹುತ್ತದ ಒಳಗೆ ಸೇರಿರುತ್ತದೆ, ಅದಕ್ಕೆ ಏಟು ಬೀಳುವುದಿಲ್ಲ. ಹಾಗೆ ಅಂತರಂಗ ಸುದ್ದಿ, ಆತ್ಮಸುದ್ಧಿ ಇಲ್ಲದಿದ್ದರೆ ಬಲು ಕಠಿಣವಾದ ತಪಸ್ಸು ಮಾಡಿದರೆ ಪ್ರಯೋಜನವೇನೂ ಇಲ್ಲ. ಮೇಲೆ ದೇಹವನ್ನು ದಂಡಿಸಿದರೆ ಯಾವ ಪ್ರಯೋಜನವೂ ಇಲ್ಲ. ಒಳಗಿರುವ ಹಾವಿನಂಥ ಮನಸ್ಸನ್ನು ನಿಗ್ರಹಿಸಿದರೆ, ದೇಹವನ್ನು ವಿವಿಧ ಆಚರಣೆಗಳಿಂದ ಹಿಂಸಿಸಿದರೆ ಯಾವ ಉಪಯೋಗವೂ ಇಲ್ಲ. ಇಂಥವರನ್ನು ಕೂಡಲ ಸಂಗಮ ದೇವ ಹೇಗೆ ನಂಬುತ್ತಾನೆ ಎಂಬುದರ ಭಾವಾರ್ಥ ಇಲ್ಲಿದೆ. ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲು ತಾಕಿದ ಮಿಂಟೆಯಂತಪ್ಪರಯ್ಯ. ಮನುಷ್ಯರ ಧಾರ್ಮಿಕ ಆಚರಣೆಗಳಲ್ಲಿ, ನಂಬಿಕೆಗಳಲ್ಲಿರುವ ಆಶಾವಿಡಂಬಿತನವನ್ನು ಈ ವಚನದಲ್ಲಿ ಬರೆಯಲಾಗಿದೆ. ಇದರ ಸಾರಾಂಶ ಹೀಗಿದೆ: ಜನರು ಕಲ್ಲಿನಿಂದ ಮಾಡಿದ ನಾಗರ ಹಾವಿಗೆ ಹಾಲು ಎರೆಯುವವರು, ಆದರೆ ನಿಜವಾದ ನಾಗರವನ್ನು ಕಂಡರೆ ಕೊಲ್ಲು ಎನ್ನುತ್ತಾರೆ. ಉಣ್ಣುವ ಜಂಗಮ ಶರಣ ಮನೆಗೆ ಬಂದರೆ ದಾನ ಕೇಳಿದರೆ ಮುಂದೆ ಹೋಗು ಎನ್ನುತ್ತಾರೆ. ಆದರೆ ಉಣದ ಕಲ್ಲಿನ ಲಿಂಗಕ್ಕೆ ಅನ್ನವನ್ನು ಎಡೆಮಾಡಿ ಉಣ್ಣು ಎನ್ನುತ್ತಾರೆ. ಇಂತಹ ಡಂಬಾಚಾರವನ್ನು ಜನರು ನಮ್ಮ ಶರಣರನ್ನು ಕಂಡು ಉದಾಸೀನ ಮಾಡಿದರೆ ಅವರ ಕಲ್ಲು ತಾಗಿ ಮಣ್ಣಿನ ಉಂಡೆಯಂತೆ ಪುಡಿ ಪುಡಿಯಾಗುತ್ತಾರೆ ಎಂಬುದು ಈ ವಚನದ ಭಾವಾರ್ಥವಾಗಿದೆ.